ಶ್ರೀ ಕೈಟಬೇಶ್ವರ ದೇವಸ್ಥಾನ ಇದು ಆನಮಟ್ಟಲ್ಲಿರೋದು ವೀಕ್ಷಕರೇ. ಶ್ರೀ ಕೈಟಬೇಶ್ವರರ ಆಶೀರ್ವಾದ ಪಡೆದ ಇವಾಗ ಜಸ್ಟ್ ತುಂಬ ಪವರ್ಫುಲ್ ಅಂದರೆ ಹೇಗೆ ಅಂದರೆ ಜಗತ್ತಿಗೆ ಪ್ರಸಿದ್ಧಿ ಪಡೆದಂತಹ ದೇವಸ್ಥಾನ ಶ್ರೀ ಕೈಟಬೇಶ್ವರರು. ಹಾಗೆ ಶ್ರೀ ಮಧುಕೇಶ್ವರರು, ಬನವಾಸದಲ್ಲಿರುವಂಥ ಶ್ರೀ ಮಧುಕೇಶ್ವರರು, ಆನಮಟ್ಟಲ್ಲಿರುವಂತಹ ಶ್ರೀ ಕೈಟಬೇಶ್ವರರು. ಇಲ್ಲೆಲ್ಲ ಯಾವ ಥರ ಶಕ್ತಿ ಅಂದರೆ ಇಲ್ಲಿ ಆಶೀರ್ವಾದ ಪಡೆದು ಅವರು ಅದನ್ನು ಪ್ರಯೋಜನ ಪಡ್ಕೋಬೇಕು. ಎಂಥ ಔಷಧಿ ಗುಣಗಳಿರುತ್ತೆ ಇದೆ ಗೊತ್ತಾ ನಿಮಗೆ? ಮಧುಕೇಶ್ವರ ದೇವಸ್ಥಾನ ಆಗಿರ್ಬೋದು, ಶ್ರೀ ಕೈಟಬೇಶ್ವರ ದೇವಸ್ಥಾನ ಆಗಿರ್ಬೋದು, ತುಂಬಾ ಔಷಧಿ ಗುಣಗಳಿರುವಂತಹ ಲಿಂಗಗಳದು. ಆ ಲಿಂಗಗಳನ್ನು ತೊಳೆದ ನೀರನ್ನು ಸ್ವಲ್ಪ ಕುಡಿದ್ರೂ ಏನೇ ಆರೋಗ್ಯ ಸಮಸ್ಯೆನೂ ಬರೋದಿಲ್ಲ. ಆದರೆ ಪ್ರತಿನಿತ್ಯ ಸ್ವಲ್ಪ ಸೇವನೆ ಮಾಡಬೇಕು. ಅರ್ಥ ಆಯ್ತು? ಇದೆಲ್ಲ ಮೊದಲು ಮಾಡ್ಕೊತ ಬಂದಿದ್ರು. ಆದರೆ ಇವತ್ತಿನ ದಿನ ನೀರೇ ಕುಡಿಯಲ್ಲ ಜನ. ಇನ್ನು ಲಿಂಗದ ಒಂದು ಅಭಿಷೇಕ ಮಾಡಿದ ನೀರು ಕುಡಿತಾರೆ ಹೇಳಿ, ಇಲ್ಲ ಅಲ್ವಾ? ವಿಚಾರ ಏನಂದರೆ ವೀಕ್ಷಕರೇ, ನೀವೆಲ್ಲ ತುಂಬ ಜನ ದೈವಸಿದ್ಧಿ ಮಾಡಬೇಕು, ನಾನು ವಿದ್ಯೆಗಳಿಂದ ಕಲಿಬೇಕು, ನಾನು ಹೆಚ್ಚಿನ ರೀತಿಯ ಸಾಧನೆ ಮಾಡಬೇಕು, ನಾನು ಸಂಚಾರ ಮಾಡಬೇಕು, ನಾನು ದುಡ್ಡು ಕಾಸು ಮಾಡಬೇಕು, ನಾನು ಎಲ್ಲವನ್ನು ಪಡ್ಕೋಬೇಕು ಅಂತ ತುಂಬ ಗುರಿಯನ್ನು ಇಟ್ಕೊಂಡಿರ್ತೀರ. ಆದರೆ ಆ ಗುರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ನಿಮಗೆ. ಏನಂತೀರ? ಒಂದು ಗುರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಕ್ಕಿಲ್ಲ ಅಂದರೆ ನಾವು ಗುರಿನ ಮುಟ್ಟೋಕ್ಕಾಗೋದಿಲ್ಲ. ಹೌದು, ನಾನು ಗುರಿನ ಮುಟ್ಟಬೇಕು ಅಂತ ಎಲ್ಲಾದರೂ ಮಾರ್ಗದರ್ಶನ ಸಿಗುತ್ತೋ ಅಂತ ಅಲ್ಲೆಲ್ಲ ಹುಡುಕು ನೋಡಿದೆ ಎಲ್ಲ ಕಡೆನೂ, ಆದರೆ ಎಲ್ಲೂ ಸಿಗಲಿಲ್ಲ. ಆದರೆ ನನ್ನ ತಪಸ್ಸಿನ ಶಕ್ತಿಯಿಂದ ನಾನು ಎಲ್ಲವನ್ನು ತಿಳ್ಕೊಂಡೆ. ಅರ್ಥ ಆಯ್ತಾ? ಆದರೆ ನಾನು ನಿಮಗೆ ಒಂದು ಸತ್ಯ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಬಂದಿದ್ದೇನೆ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ. ನೋಡಿದ್ದೀರಲ್ಲ, ಎಲ್ಲ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು, ನನ್ನ ಸಿದ್ಧಿಯ ವಿಚಾರಗಳನ್ನೆಲ್ಲ ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತಾ ಬಂದಿದ್ದೇನೆ. ಏನಂತೀರ? ನೀವು ಅದರಂತೆ ಪಾಲನೆ ಮಾಡ್ಕೊಂಡು ಹೋದರೆ ಖಂಡಿತ ನೀವು ದೈವಶಕ್ತಿಯನ್ನು ಸಿದ್ಧಿ ಮಾಡ್ತೀರಾ, ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ಕಲ್ತ್ಕೊಳ್ತೀರಾ. ಹಾಗೆ ನಾನು ಕೂಡ ನಿಮಗೆ ಕಲಿಸ್ಕೊಡ್ತೀನಿ. ನನ್ನ ಏನಾದರೂ ನೀವು ಭೇಟಿಯಾಗಿ ಒಂದು ಕಲ್ತ್ಕೊಳ್ತೀರಾ ಅಂದರೆ. ಅರ್ಥ ಆಯ್ತಾ? ಎಲ್ಲರೂ ಹೇಳಿ, ಓಂ ಶ್ರೀ ಕೈಟಬೇಶ್ವರಾಯ ನಮಃ, ಓಂ ಶ್ರೀ ಕೈಟಬೇಶ್ವರಾಯ ನಮಃ, ಓಂ ಶ್ರೀ ಕೈಟಬೇಶ್ವರಾಯ ನಮಃ. ದೇವಸ್ಥಾನಕ್ಕೆ ಬಂದಾಗ ಯಾವತ್ತಿದ್ರೂ ಓಂ ಶ್ರೀ ಕೈಟಬೇಶ್ವರಾಯ ನಮಃ ಅಂತಲೇ ಹೇಳಬೇಕು. ಅರ್ಥ ಆಯ್ತಾ? ಓಂ ಶ್ರೀ ಕೈಟಬೇಶ್ವರಾಯ ನಮಃ. ಕೈಟಬೇಶ್ವರ ದೇವಸ್ಥಾನ ಆಗಿದ್ದರೆ ಕೈಟಬೇಶ್ವರಾಯ ನಮಃ, ಮಧುಕೇಶ್ವರ ದೇವಸ್ಥಾನ ಆಗಿದ್ದರೆ ಓಂ ಶ್ರೀ ಮಧುಕೇಶ್ವರಾಯ ನಮಃ, ಶ್ರೀ ಮಂಜುನಾಥ ದೇವಸ್ಥಾನ ಆಗಿದ್ದರೆ ಓಂ ಶ್ರೀ ಮಂಜುನಾಥಾಯ ನಮಃ. ಅದಾಯ್ತಾ? ಆಗ ನಮಗೆ ಸರಿಯಾದ ಆಶೀರ್ವಾದ ಸಿಗುವುದರ ಜೊತೆ ನಾವು ಅಂದ್ಕೊಂಡಿರೋ ಕೆಲಸ ಕೂಡ ಆಗುತ್ತದೆ. ಅದರ ಜೊತೆ ವೀಕ್ಷಕರೇ, ಇನ್ನೊಂದು ವಿಷಯ ಏನಂದರೆ, ಬ್ರಿಟಿಷರು ಇಲ್ಲಿ ಸಂಹಾರ ಮಾಡೋಕ್ಕೆ ಬಂದಾಗ ಶ್ರೀ ಮಧುಕೇಶ್ವರರು ಹಾಗೆ ಶ್ರೀ ಕೈಟಬೇಶ್ವರರು ಅವರನ್ನು ವಧಿಸಿದ ಒಂದು ಸ್ಥಳ ಇದು. ಅರ್ಥ ಆಯ್ತಾ? ಅವರು ಇಲ್ಲಿ ನಮ್ಮ ಹಿಂದೂ ಧರ್ಮದ ಮೇಲೆ ಒಂದು ದಾಳಿಯನ್ನು ಮಾಡ್ತಾಯಿದ್ರು ಮೊದಲಿಂದನೂ. ಹಾಗೆ ನಿಮ್ಗೆ ಗೊತ್ತಲ್ಲ, ಆ ದಾಳಿಯನ್ನು ಮಾಡೋಕ್ಕೆ ಬಂದಾಗ ಅವರನ್ನು ವಧಿಸಿದ್ದು ಶಿವಾವತಾರ ತಾಳಿ ಶ್ರೀ ಕೈಟಬೇಶ್ವರರು, ಶ್ರೀ ಮಧುಕೇಶ್ವರರು ಅವರನ್ನು ವಧಿಸಿದ ಕಥೆನೂ ಇದೆ. ಹಾಗೆ ವಧಿಸಿದ್ದು ಹೌದು. ಅದಾಯ್ತು. ಶಿವ ಹೇಗೆ ಹಾಗೆ ಶ್ರೀ ಕೈಟಬೇಶ್ವರರು, ಶಿವ ಹೇಗೆ ಹಾಗೆ ಮಧುಕೇಶ್ವರರು, ಶಿವ ಹೇಗೆ ಹಾಗೆ ಶ್ರೀ ಮಂಜುನಾಥೇಶ್ವರರು, ಶಿವ ಹೇಗೆ ಹಾಗೆ ಶ್ರೀ ನಂಜುಂಡೇಶ್ವರರು. ಹಾಗೆ ಶಿವ ಅವರು ಇಲ್ಲದೆ ಇರೋ ಜಾಗನೇ ಇಲ್ಲ ವೀಕ್ಷಕರೇ. ಆದರೆ ನಾವು ಒಂದು ಆಶೀರ್ವಾದ ಪಡೆಯುವಂತಹ ಒಂದು ಮಾರ್ಗವನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾವಿಲ್ಲಿ ಎಲ್ಲವನ್ನು ಸಿದ್ಧಿನೂ ಮಾಡ್ಕೋಬೋದು, ಸಾಧನೆ ಮಾಡ್ಬೋದು. ಹಾಗೆ ನಾವು ಅಂದ್ಕೊಂಡಿದ್ದು ಕೂಡ ಪಡ್ಕೋಬೋದು. ಹಾಗೆ ನಾವು ಪ್ರೀತಿ ಮಾಡಿದ ಹುಡುಗಿನೂ ಪಡ್ಕೋಬೋದು. ಹಾಗೆ ನಮಗೆ ಒಳ್ಳೆಯ ಹುಡುಗಿ ಸಿಕ್ಕಿ ಮದುವೆ ಆಗಬೇಕು ಅಂದರೆ ಅದನ್ನು ಕೂಡ ಮಾಡ್ಕೋಬೋದು. ಹಾಗೆ ಅಥವಾ ಒಳ್ಳೆಯ ಹುಡುಗ ಸಿಕ್ಕಿ ಮದುವೆ ಆಗಬೇಕಂದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಅರ್ಥ ಆಯ್ತಾ? ದೈವಶಕ್ತಿಯಿಂದ. ಹಾಗೆ ದುಡ್ಡು ಸಂಪಾದನೆ ಬೇಕು ಅಂದರೆ ದುಡ್ಡು ಸಂಪಾದನೆ ಕೂಡ ಬೇಕಾದರೂ ನಾವು ಮಾಡ್ಕೋಬೋದು. ಆದರೆ ದೇವರ ಹತ್ರ ಆಶೀರ್ವಾದನ ಹೇಗೆ ಪಡ್ಕೋಬೇಕು ಅನ್ನೋದೊಂದು ಸಣ್ಣ ಸೀಕ್ರೆಟ್ ಒಂದು ತಿಳ್ಕೊಂಬಿಟ್ರೆ ಆಯ್ತು. ಸೀಕ್ರೆಟ್, ಅದು ಸಣ್ಣ ಸೀಕ್ರೆಟ್, ಅದು ಕಷ್ಟನೇ ಇಲ್ಲ. ಅದು ಅರ್ಥ ಆಯ್ತಾ? ದೇವರ ಹತ್ರ ನಾವು ಆಶೀರ್ವಾದ ಪಡ್ಕೊಳ್ಳೋ ಒಂದು ವಿಚಾರ ಒಂದು ಕಷ್ಟನೇ ಇಲ್ಲ. ಅದು ನಾವು ಇಷ್ಟಪಡಬೇಕಷ್ಟೆ. ಇಷ್ಟಪಟ್ಟರೆ ತುಂಬ ಚೆನ್ನಾಗಿರ್ಬೋದು. ಈಗ ಉದಾಹರಣೆಗೆ ನಾನೇ ನೋಡಿರಿ, ಎಷ್ಟು ದಪ್ಪ ಇದ್ದೀನಿ, ಎಷ್ಟು ದಶಪುಷ್ಟವಾಗಿದ್ದೀನಿ, ಎಷ್ಟು ವೇಟ್ ಇದ್ದೀನಿ, ನನ್ನ ದೇಹದ ಆಕಾರ ನೋಡಿರಿ, ಎಷ್ಟು ಬಾಡಿ ಇದೆ ಅಲ್ಲ ವಿಚಾರ. ನೀವು ಅಂದ್ಕೊಂಡಿದ್ದೀರಿ ಸಿದ್ಧಿಗಳಾದರೆ ಸಪೂರ ಆಗಬೇಕು, ನೀರು ಕುಡಿಬೇಕು, ಹಣ್ಣು ತಿನ್ಕೊಂಡು. ಹಾಗಲ್ಲ, ಏನಿಲ್ಲ. ಆಹಾರವನ್ನು ನಾವು ಉಪ್ಪು ಖಾರ ಹುಳಿ ಇಲ್ಲದೆ ಇರೋ ಆಹಾರವನ್ನು ತಿಂದ್ಕೊಂಡು ಕೂಡ ನಾವು ಸಿದ್ಧಿ ಮಾಡ್ತಾ ಬೇಕಾದಂಥ ಆಹಾರ ಕೊಡ್ತಾ ವಿದ್ಯೆಗಳನ್ನು ಕಲ್ತ್ಕೊಳ್ತಾ ಹೋಗ್ಬೋದು. ಅರ್ಥ ಆಯ್ತಾ?
ದಷ್ಟ ಪುಷ್ಟವಾಗಿ ಬಾಡಿ ದೇಹಗಳನ್ನೆಲ್ಲ ಬೆಳೆಸ್ಕೊತ ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ ನಮಗೆ ಸೀಕ್ರೆಟ್ ಗೊತ್ತಿರಬೇಕು ಯಾವ ಆಹಾರ ದೇವರಿಗೆ ಇಷ್ಟ ಅಂತ, ಅಷ್ಟೇ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಹಾಗೆ ಎಲ್ಲರೂ ಹೇಳಿ ಶ್ರೀ ಕೈಟಬೇಶ್ವರಾಯ ನಮಃ. ಹಾಗೆ ನಿಮ್ಮ ಸ್ನೇಹಿತರಿಗೂ ಶ್ರೀ ಕೈಟಬೇಶ್ವರ ದೇವಸ್ಥಾನದ ದರ್ಶನ ಮಾಡಿಸಿ, ನಿಮಗೂ ಕೂಡ ಪುಣ್ಯ ಸಿಗುತ್ತದೆ. ಅದರ ಜೊತೆ ನೀವು ಕೂಡ 2 ಕೈ ಜೋಡಿಸಿ ಓಂ ಶ್ರೀ ಕೈಟಬೇಶ್ವರಾಯ ನಮಃ ಅಂತ ಹೇಳಿ, ಹಾಗೆ ಇಂಥ ದೇವಸ್ಥಾನ ಬಂದಾಗ ಒಂದು 5 ಸುತ್ತು ತಿರುಗಿ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೇನೆ. ಶ್ರೀ ಕೈಟಬೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಓಂ ಶ್ರೀ ದುರ್ಗಾಯ ನಮಃ.